ಶಿರೂರು ಬಳಿ ಗುಡ್ಡ ಕುಸಿದು ದುರಂತ, ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನೆರಳಾಟ. ಅರ್ಜುನ್ ರಕ್ಷಣೆಗೆ ಆರ್ಮಿ ಎಂಟ್ರಿ, ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಭ್ರಷ್ಟಾಚಾರ ಹೆಚ್ಚಾಯಿತು. ಸಿದ್ದರಾಮಯ್ಯ ಗದ ಪ್ರಹಾರಕ್ಕೆ ನಾನು ಹೆದರೋರಲ್ಲ, ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಿವೈ ವಿಜೇಂದ್ರ. ಜೆಡಿಎಸ್ನಲ್ಲಿ ಮತ್ತೆ ಶುರುವಾಯಿತು ಒಳಜಗಳ. ಸಭಾನಾಯಕನ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಬೇಸರ. ಎಚ್ಡಿಕೆ ಮೇಲಿನ ಮುನಿಸಿನಿಂದ ಅಧಿವೇಶನಕ್ಕೆ ಗೈರು. ಸಂಜೆ 7ಕ್ಕೆ ಹೋಯ್ತಂತೆ ರೇಣುಕಾಸ್ವಾಮಿ ಪ್ರಾಣ. ಅತ್ತ ರಾಘವೇಂದ್ರನ ತಾಯಿಯೂ ನಿಧನ. ದರ್ಶನ್ ವಿರುದ್ಧ ಇಡೀ ಕುಟುಂಬ ಅಸಮಾಧಾನ. ಬಾಗಲಕೋಟೆಯಲ್ಲಿ ಅಪರೂಪದ ಮಗು ಜನನ. ಕಂದನ ಕೈಲಿದೆ ಬರೋಬ್ಬರಿ 25 ಬೆರಳು. ಅಚ್ಚರಿ ಮಗು ನೋಡಿ ವೈದ್ಯ ಲೋಕವೇ ಶಾಕ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಟಾಪ್ 30 ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದು ದುರಂತ ಸಂಬಂಧ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನರಳಾಡುತ್ತಿರುವ ರಕ್ಷಣೆಗೆ ಆರ್ಮಿ ಎಂಟ್ರಿ ಕೊಡಲಿದೆ. ಅರ್ಜುನ್ ರಕ್ಷಣೆಗೆ ಇಂದು ಕಾರವಾರಕ್ಕೆ ಆರ್ಮಿ ಆಗಮಿಸಲಿದೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ದುರಂತ ಸಂಬಂಧ ಗುಡ್ಡ ಕುಸಿತ ಸ್ಥಳಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಜಿಯೋಲಾಜಿಕಲ್ ಎಕ್ಸ್ಪರ್ಟ್ ರಿಪೋರ್ಟ್ ಕೈ ಸೇರಿದೆ. ಈ ಜಾಗ ಸೇಫ್ ಇಲ್ಲ ಅನ್ನೋದು ವರದಿ ಹೇಳಿದೆ. ಮಾನವೀಯತೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಕಾರ್ಯಾಚರಣೆ ಕೂಡ ತುಂಬಾ ಡೇಂಜರ್ ಆಗಿದೆ. ಅರ್ಜುನ್ ಹಾಗೂ ಇಬ್ಬರಿಗಾಗಿ ಹುಡುಕಾಟ ಆಗ್ತಿದೆ ಅಂದರು. ಅಲ್ಲಿವರೆಗೂ ಉಂಟು ನಿಜ, ಬಟ್ ಈಗ ಅದೇ ನಾವೇ ಬರ್ತೀವಲ್ಲ ಸರ್, ಬನ್ನಿ ಸರ್. ಮಾಡ್ಬೋಣ ಆಗಲ್ಲ, ಸ್ವಿಚ್ ಆಗಲ್ಲ, ಲೈಟ್ ಡೌನ್ ಆಗಿದೆ ಸರ್. ಬೆಳಗಾವಿ ಚೋರ್ಲಾಘಾಟ್ ಮಾರ್ಗದಲ್ಲಿ ಭಾರೀ ವಾಹನಗಳಿಗೆ ನಿರ್ಬಂಧ ಹಿನ್ನೆಲೆ ಜಾಂಬೋಟಿಯಲ್ಲಿ ಭಾರೀ ಪ್ರಮಾಣದ ವಾಹನಗಳು ಸಾಲುಗಟ್ಟಿ ನಿಂತಿತ್ತು. ಹೀಗಾಗಿ ಮುಂದೆಯೂ ಹೋಗಲು ಆಗದೆ ವಾಪಸ್ಸು ಹೋಗದ ಸ್ಥಿತಿಯಲ್ಲಿ ಸವಾರರು ಪರದಾಡಿದ್ದು. ಹಳೆಯ ಸೇತುವೆ ಹಿನ್ನೆಲೆ ಭಾರೀ ವಾಹನಗಳ ಓಡಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಮೈಸೂರಿನಲ್ಲಿ ನಿರಂತರ ಮಳೆಗೆ ರಿಂಗ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ. ಮುಖ್ಯ ರಸ್ತೆಯೇ ಕುಸಿದು